ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ದೊಡ್ಡ ಸಂಕಷ್ಟವನ್ನ ತಂದೊಡ್ಡುತ್ತಾ ಸಂತ್ರಸ್ತೆಯರ ಸೀರೆ ಅಂತ. ಸೊ ದೊಡ್ಡ ಸಂಕಷ್ಟವನ್ನು ತಂದೊಡ್ಡುತ್ತಾ ಸಂತ್ರಸ್ತೆಯರ ಸೀರೆ. ಯಾಕೆಂದರೆ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದೆ. ಸೀರೆಯಲ್ಲಿ ಪತ್ತೆಯಾಗಿರ್ತಕ್ಕಂಥ ವೀರ್ಯ ಹಾಗಾದರೆ ಯಾರದ್ದು? ಸಂತ್ರಸ್ತೆಯ ಬಳಿ 4 ಸೀರೆಯನ್ನು SIT ಅವರು ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್ ರೇವಣ್ಣನ DNA ಪರೀಕ್ಷೆಯನ್ನು ಈಗಾಗಲೇ SIT ಅವರು ಮಾಡಿಸಿದ್ದಾರೆ. ಸೇಮ್ ಈ ದರ್ಶನ್ ಕೇಸ್ನಲ್ಲಿ ಲ್ಯೂಮಿನಲ್ ಟೆಸ್ಟ್ ಮಾಡಿಸಿದ್ರಲ್ಲ, ಲ್ಯೂಮಿನಲ್ ಟೆಸ್ಟ್ ಮಾಡಿಸಿ ಅದರಲ್ಲಿ ರಕ್ತದ ಕಲೆ ಇತ್ತು, ಆಮೇಲೆ DNA ಟೆಸ್ಟಲ್ಲಿ ಅದು ರೇಣುಕಾಚಾರ್ಯದೇ ಅಂತ ಗೊತ್ತಾಯಿತು. ಅದೇ ರೀತಿ ಇಲ್ಲಿ ರಕ್ತದ ಬದಲು ವೀರ್ಯದ ಪರೀಕ್ಷೆ ಆಗುತ್ತೆ. ಯಾರದ್ದು ಅಂತಕ್ಕಂಥದ್ರ ಬಗ್ಗೆ ಅದು ಪ್ರಜ್ವಲ್ ರೇವಣ್ಣನದ್ದೇ ಅನ್ನೋದೇ ಆಯಿತು ಅಂತಂದರೆ ಅಲ್ಲಿಗೆ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ ಅಂತ. ಇನ್ನು ಅತ್ಯಾಚಾರದ ವೇಳೆ ಸಂತ್ರಸ್ತೆಯ ಸೀರೆ ಮೇಲೆ ವೀರ್ಯ ಇತ್ತ, ಇದನ್ನು ಖಾತ್ರಿ ಮಾಡಿಕೊಳ್ಳೋದಕ್ಕೆ ಪ್ರಜ್ವಲ್ ಅವರ DNA ಪರೀಕ್ಷೆಯನ್ನು ಮಾಡ್ತಾರೆ. ಪ್ರಜ್ವಲ್ಗೆ ಸೇರಿದ ವೀರ್ಯನ ಅಂತ ಸ್ಪಷ್ಟತೆಗೆ ಅದನ್ನು ಟೆಸ್ಟ್ ಮಾಡ್ತಾರೆ. FSLನಿಂದ DNA ವರದಿಗಾಗಿ ಈಗ ವೆಯ್ಟ್ ಅಂತ ಇದೆಲ್ಲ ಆಗಿದೆ, ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಸೊ ಅದೇನಾದರೂ ಮ್ಯಾಚ್ ಆದರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೆಲವೊಂದು ವಿಚಾರಗಳಿದೆ ಪ್ರಜ್ವಲ್ ರೇವಣ್ಣದ್ದು. ಇನ್ನೂ ಕೂಡ ಒಂದು ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ, ಇನ್ನೂ ತನಿಖೆ ನಡೀತಾ ಇದೆ. ಬನ್ನಿಕೊಡ ತೋಟದ ಮನೆಯಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಸಂತ್ರಸ್ತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕುಡಿಯೋದಕ್ಕೆ ಒಂಚಮ್ ನೀರು ತೊಗೊಂಡು ಬಾ ಅಂತ ಏನೋ ಪ್ರಜ್ವಲ್ ಹೇಳಿದ್ರು. ನೀರು ತೊಗೊಂಡು ರೂಮ್ ಒಳಗಡೆ ಹೋಗ್ತಾ ಇದ್ದಂತೆ ಬಾಗಿಲನ್ನು ಲಾಕ್ ಮಾಡಿಕೊಂಡ್ರು ಅಂತಲೂ ಕೂಡ ಆಕೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಬಾಗಿಲು ತೆಗಿಯಣ್ಣ ಅಂತಂದರೂ ಕೂಡ ತೆಗೆಯದೆ ಮಹಿಳೆಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಒಟ್ಟಾರೆ ಬಲವಂತವಾಗಿ ಆಕೆಯನ್ನು ಬಳಸ್ಕೊಂಡಿದ್ದಾರೆ. ಅದನ್ನೇ ದೌರ್ಜನ್ಯ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಸರ್ತಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಕೂಡ ಇದೇ ರೀತಿ ಏನೋ ವರ್ತನೆ ತೋರಿದಾರಂತೆ. ಆಗಲೂ ಕೂಡ ಏನೋ ರೂಮ್ಗೆ ಕರೆದಿದ್ದ ಅಂತಂದ್ಬಿಟ್ಟು ರೂಮ್ಗೆ ಹೋಗೋದಕ್ಕೆ ಹಿಂಜರಿದಾಗ ಗದರಿದ್ರಂತೆ, ರೂಮ್ ಒಳಗಡೆ ಹೋಗ್ತಿದ್ದಂತೆ ರೂಮ್ ಚಿಲ್ಕ ಹಾಕಿದ್ರಂತೆ, ಅತ್ಯಾಚಾರ ಮಾಡಿದ್ರಂತೆ. ಹೊರಗಡೆ ವಿಚಾರ ಬಾಯ್ಬಿಟ್ರೆ ಈ ವಿಡಿಯೋವನ್ನು ನಿನ್ನ ಮಗನಿಗೆ ತೋರಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಪಾಪ ಈತ ಸಂಸದ ಅನ್ನೋ ಭಯದಲ್ಲಿ ಮಹಿಳೆ ಸುಮ್ಮನಾಗಿದ್ದರು ಅಂತ ಈಗ ಇವೆಲ್ಲವೂ ಕೂಡ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಈಗ SIT ಅವರು ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ತಾ ಇದ್ದಾರೆ. DNA ಪರೀಕ್ಷೆ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಮ್ಯಾಚ್ ಆದರೆ ಸೇಮ್ ಎಲ್ಲ ಪ್ರಕರಣಗಳ ತನಿಖೆ ಹೆಂಗೆ ನಡೆಯುತ್ತೆ ಇಲ್ಲೂ ಕೂಡ ಅದೇ ರೀತಿ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಸೊ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ತನಿಖೆ ಯಾವ ಕೇಸು ಯಾವ ಹಂತಕ್ಕೆ ಬಂದಿದೆ ಅಂತ? ಅರವಿಂದ್, ಅತ್ಯಾಚಾರ ಆರೋಪ ಕೇಸಡಿ ಬಂಧನವಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಚಾರ್ಜ್ ಶೀಟ್ನ ಅಂಶಗಳಿಂದ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಅವರ ಮನೆಯ ಸಂತ್ರಸ್ತೆಗೆ ಪ್ರಕರಣಕ್ಕೆ ತನಿಖೆ ಮಾಡಿರುವಂಥ SIT ಅಧಿಕಾರಿಗಳು ಚಾರ್ಜ್ ಶೀಟನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಚಾರ್ಜ್ ಶೀಟ್ನಲ್ಲಿ ಭಾಳ ಪ್ರಮುಖವಾದ ಒಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು ಇದೇ ಪ್ರಜ್ವಲ್ ರೇವಣ್ಣ, ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರನ್ನು DNA ಪರೀಕ್ಷೆ ಮಾಡಿಸಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕೆ ಅಂದರೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಿರುವಂಥ SIT ಅಧಿಕಾರಿಗಳು ಅವರು ಅತ್ಯಾಚಾರ ಮಾಡಿದ್ದಾರೆ ಎನ್ನಲಾದ ಸ್ಥಳಗಳ ಮನೆಗಳ ಮೇಲೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಅಲ್ಲಿ ಮಹಿಳೆಯರಿಗೆ ಸೇರಿದಂತಹ ಒಂದಷ್ಟು ಸ್ಯಾರಿ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಸೀಜ್ ಮಾಡಿ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಮಹಿಳೆಯರ ಸ್ಯಾರಿ ಮೇಲೆ ವೀರ್ಯ ಇತ್ತು ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಆ ವೀರ್ಯ ಸಿಕ್ಕಿರುವಂಥ ಕಾರಣಕ್ಕಾಗಿ DNA ಪರೀಕ್ಷೆಯನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಡಿರುವಂಥದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ DNA ಪರೀಕ್ಷೆಯ ವರದಿಯನ್ನು ಪೊಲೀಸರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ DNA ಮತ್ತು ಆ ವೀರ್ಯ ಸಾಮ್ಯತೆ ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂತ್ರಸ್ತೆಯ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅರವಿಂದ್, ಬಟ್ ಈಗ ಒಂದು ಪ್ರಕರಣದಲ್ಲಿ ಆಲ್ರೆಡಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ.
ಅಟ್ ದ ಸೇಮ್ ಟೈಮ್ ಇನ್ನೂ ಕೂಡ ತನಿಖೆ ಮುಂದುವರಿತೇನೆ ಇದೆಯಲ್ಲ, ಇದು ಯಾವ ಕೇಸ್ ಅಂತ ನಾಗೇಶ್? ಅರವಿಂದ್, ಬಹಳ ಪ್ರಮುಖವಾಗಿ ಈ ಒಂದು ಮಾಹಿತಿಯನ್ನು ಕಲೆ ಹಾಕಿರುವಂಥ SIT ಅಧಿಕಾರಿಗಳು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಮಹಿಳೆಯ ಪ್ರಕರಣವನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದ್ದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಆ ಮಹಿಳೆ ಸೀರೆಯಲ್ಲಿದ್ದಂಥ ವೀರ್ಯ ಮತ್ತು ಈತನ DNA ಪರೀಕ್ಷೆಯ ಸಾಮ್ಯತೆ ಈಗ ಹೋಲಿಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಒಂದು ವೇಳೆ ಈಗಾಗಲೇ DNA ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಕೂಡ ಸಂಪೂರ್ಣವಾಗಿ DNA ವರದಿಯಲ್ಲಿ ಹೋಲಿಕೆ ಆದಲ್ಲಿ ಈ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಆ ಚಾರ್ಜ್ ಶೀಟ್ನ ಉಲ್ಲೇಖ ಮಾಡಿರುವಂಥ ಅಂಶಗಳಲ್ಲಿ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ಅಂದರೆ ಪ್ರಕರಣ ಯಾವ ಥರ ಹೇಳ್ತೀನಿ ಕೇಳಿ. ಹೊಳೆ ನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು. ಆ ಪ್ರಜ್ವಲ್ ರೇವಣ್ಣ ಮನೆಯ ಕೆಲಸದಾಕೆ ಕೊಟ್ಟಂತಹ ದೂರು, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಅಂತನ್ಬಿಟ್ಟು. ಆ ದೂರಿನಲ್ಲಿ ಆಲ್ರೆಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಹಾಕಿ ಈಗ ಆ ಸೀರೆಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಒದಗಿಸೋದಕ್ಕೆ ಕೋರ್ಟ್ಗೆ ಅಡಿಷನಲ್ ಚಾರ್ಜ್ ಶೀಟನ್ನು ಹಾಕ್ತಾರೆ. ರಿಪೋರ್ಟ್ ಬಂದ ನಂತರ ಆಲ್ರೆಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದಲ್ಲದೆ ಬೆಂಗಳೂರಿನಲ್ಲಿ ದಾಖಲಾಗಿರ್ತಕ್ಕಂಥ ದೂರು ಮತ್ತು ಆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣ KR ಪೇಟೆ, ಅದೊಂದು ದೂರು, ಆ ದೂರಿನ ತನಿಖೆಗಳು ಕೂಡ ನಡೀತಾ ಇದೆ ಅಟ್ ದ ಸೇಮ್ ಟೈಮ್. ಹಾಗಾಗಿ ಇವಾಗ ಈ ಪ್ರಕರಣದಲ್ಲಿ ಹೆಚ್ಚುವರಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಈ ಪ್ರಕರಣದಲ್ಲಿ ಆ ಸೀರೆಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ.